ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನಾವು ಯಾರನ್ನೋ ತುಂಬ ಪ್ರೀತಿಸ್ತಾ ಇರ್ತೀವಿ, ಅವರಿಗಾಗಿ ಏನೆಲ್ಲ ಸಾಧ್ಯನೋ ಅಷ್ಟು ಕೂಡ ಮಾಡಿರ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ, ಅವರು ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿನ, ಅವರು ತೋರಿಸ್ತಾ ಇರೋ ಪ್ರೀತಿ ನಿಜಾನ, ಅವರ ಮನಸ್ಸಿನೊಳಗಡೆ ಇರುವಂಥ ಸೀಕ್ರೆಟ್ ಏನು, ನಾವು ನೋಡ್ತಿರೋ ಮುಖನೇ ಬೇರೆ, ಅವರ ನಿಜವಾದ ಸ್ವರೂಪನೇ ಬೇರೆನಾ, ಈ ರೀತಿಯೆಲ್ಲ ಯೋಚನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ವ್ಯಕ್ತಿಯ ಹೊರಗಡೆ ಮುಖ ಮತ್ತು ಒಳಗಡೆ ಮುಖ ಬೇರೆ ಬೇರೆ ಆಗಿರುತ್ತೆ. ಆದರೆ ಆತ್ಮದೊಳಗಡೆ ಇರುವಂಥ ನಿಜವಾದ ಸ್ವರೂಪ ಏನು ಅನ್ನೋದು ಈ ದಿನ ನಾವು ನೋಡ್ಬೋದು. ಹಾಗಾಗಿ ಇಂದು ನಾವು ನಿಮಗಾಗಿ ಒಂದು ಡೀಪಾಗಿರೋ ಪವರ್ಫುಲ್ ಆಗಿರೋ ಒಂದು ಪಿಕೆ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀವಿ. ಈ ರೀಡಿಂಗ್ನಲ್ಲಿ ನೀವು ತುಂಬ ಇಷ್ಟಪಡ್ತಿರೋ, ಪ್ರೀತಿ ಮಾಡ್ತಿರೋ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಸ್ಪೆಷಲ್ ಆಗಿರೋ ಆ ವ್ಯಕ್ತಿಯ ನಿಜ ಸ್ವರೂಪ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಆದರೆ ಒಂದು ವಿಷಯ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿ ಅನ್ವಯ ಆಗಬೇಕು ಅನ್ನೋದು ಆಗಿಲ್ಲ. ನಿಮ್ಮ ಆತ್ಮಕ್ಕೆ ಯಾವ ಮೆಸೇಜ್ ಕನೆಕ್ಟ್ ಆಗುತ್ತೋ ಅದನ್ನು ಮಾತ್ರ ತೆಗೆದುಕೊಳ್ಳಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈಗ ಒಂದು ಕ್ಷಣ ಕಾಲ ಕಣ್ಣನ್ನು ಮುಚ್ಚಿ ಆ ವ್ಯಕ್ತಿಯ ಮುಖವನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ ಮತ್ತು ಯೂನಿವರ್ಸ್ಗೆ ಮನಸ್ಸಾರೆ ಒಂದು ಪ್ರಶ್ನೆಯನ್ನು ಕೇಳಿ, ಅವರ ನಿಜ ಸ್ವರೂಪ ನನಗೆ ಗೊತ್ತಾಗಲಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಈ ಒಂದು ಮಾಹಿತಿಯ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ನನ್ನ ಪ್ರೊಫೈಲನ್ನು ತಪ್ಪದೆ ಫಾಲೋ ಮಾಡಿ. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದು ಮುಗಿದಿದ್ರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಯಾವುದಾದ್ರೂ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಸ್ಗೆ ಟ್ಯಾರೋ ರೀಡಿಂಗ್ ಏನಿದೆ ಅಲ್ವಾ, ಅದು ಯಾವುದೇ ಒಂದು ಟೈಮ್ ಫ್ರೇಮ್ ಅಂತ ಇರೋದಿಲ್ಲ. ನೀವು ಯಾವಾಗ ಈ ಒಂದು ವಿಡಿಯೋಸನ್ನು ನೋಡ್ತೀರಾ ಆ ದಿನಕ್ಕೆ ಈ ಒಂದು ವಿಡಿಯೋಗಳು ಮಾಹಿತಿ ಅನ್ವಯ ಆಗುತ್ತೆ. ಇನ್ನು ಒಳ್ಳೆಯ ಮಾಹಿತಿ ಬೇಕು, ಪರಿಹಾರ ಉಪಾಯಗಳು ಬೇಕು ಅನ್ನೋದಾದರೆ ಖಂಡಿತ ನಮ್ಮ ವಾಟ್ಸಪ್ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಅದರಿಂದ ನಿಮಗೆ ಇನ್ನೂ ಉತ್ತಮವಾದಂಥ ಒಂದು ಮಾಹಿತಿಯನ್ನು ನಾವು ಕೊಡ್ತೇವೆ. ಈ ರೀತಿ ಒಂದು ಬ್ರೇಸ್ಲೆಟ್ಸ್ ಪ್ರೈಸ್ ಆಗಿರ್ಬೋದು, ಎಲ್ಲ ಒಂದು ನಮ್ಮಲ್ಲಿ ಇರುವಂತಹ ಒಂದು ಸೇವೆಗಳು ಸೌಲಭ್ಯಗಳು ಏನಿದೆ ಅದರ ಮಾಹಿತಿ ಆಗಿರ್ಬೋದು, ಅದರ ನಿಖರವಾದ ಬೆಲೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡಿಸ್ಕೌಂಟ್ಸ್ ಏನಿದೆ ಎಲ್ಲದನ್ನು ಕೂಡ ನೀವು ವಾಟ್ಸಪ್ ಚಾನಲಲ್ಲಿ ತಿಳ್ಕೊಬೋದಾಗಿರುತ್ತೆ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡು ಒಬ್ಬರು ಮಾತ್ರ ತುಂಬ ಪ್ರೀತಿ ಮಾಡುವಂಥದ್ದು, ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದನ್ನು ಸೂಚಿಸ್ತಾ ಇದೆ. ಈ ಕನೆಕ್ಷನಲ್ಲಿ ಒಬ್ಬ ವ್ಯಕ್ತಿ ಹೃದಯದಿಂದ ತುಂಬ ಡೀಪಾಗಿ ಫೀಲ್ ಮಾಡ್ತಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಅದೇ ಮಟ್ಟದ ಎಮೋಷನನ್ನು ತೋರಿಸ್ತಾ ಇಲ್ಲ, ಆ ಒಂದು ಎನರ್ಜಿ ಕಾಣಿಸ್ತಾ ಇಲ್ಲ. ಕೆಲವೊಂದು ಸಲ ನಾವು ಯಾರನ್ನೋ ನಮ್ಮ ಆತ್ಮ ಸಂಗಾತಿ ಅಂತ ಅಂದ್ಕೊಳ್ತೀವಿ, ಆದರೆ ಅವರು ನಮ್ಮ ಭಾವನೆಗಳ ಆಳವನ್ನು ಇಂಡೆಪ್ತಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅವರ ನಿಜ ಸ್ವರೂಪ ನಾವು ಏನು ಅಂದ್ಕೊಂಡಿರ್ತೀರೋ ಅದಾಗಿರೋದೇ ಇಲ್ಲ. ನೀವು ನಂಬಿರುವಂತಹ ವ್ಯಕ್ತಿ ಕೂಡ ಇದೇ ರೀತಿ ಕಾಣ್ತಿರುವಂಥದ್ದು. ಆ ವ್ಯಕ್ತಿ ಹೊರಗಡೆ ತುಂಬ ಕೇರ್ ಮಾಡೋ ಥರ ಕಾಣಿಸ್ತಾರೆ, ಒಳಗಿಂದ ಬೇರೆಯೇ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಎಮೋಷ್ನಲಿ ಅನ್ಅವೈಲಬಲ್ ಕೂಡ ಆಗಿರ್ಬೋದು. ಸಂಬಂಧದ ಬಗ್ಗೆ ಸಂಪೂರ್ಣ ಸತ್ಯವನ್ನು ನಿಮ್ಮ ಹತ್ರ ಅವರು ಹೇಳ್ತಾ ಇಲ್ಲ. ಕೆಲವರಿಗೆ ಇದೊಂದು ಕಾರ್ಮಿಕ್ ಕನೆಕ್ಷನ್ ಕೂಡ ಆಗಿರೋ ರೀತಿ ಕಾಣ್ತಿರುವಂಥದ್ದು. ಅಂದರೆ ಈ ಸಂಬಂಧ ನಿಮ್ಮ ಜೀವನಕ್ಕೆ ಒಂದು ಪಾಠವನ್ನು ಕಲಿಸೋದಕ್ಕೆ ಬಂದಿರುವಂಥದ್ದು. ಬೇರೆಯವ್ರನ್ನ ಪ್ರೀತಿ ಮಾಡೋದಕ್ಕೂ ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕಾಗುತ್ತೆ. ಸೆಲ್ಫ್ ವ್ಯಾಲ್ಯೂ, ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೆಲ್ಫ್ ರೆಸ್ಪೆಕ್ಟ್ ಕೂಡ ಹೌದು. ಈ ಒಂದು ಸ್ವಂತ ಮೌಲ್ಯವನ್ನು ಮರಿಬೇಡಿ ಅನ್ನೋ ಸಂದೇಶವನ್ನು ಈ ಒಂದು ಕಾರ್ಡ್ ನಿಮಗೆ ಕೊಡ್ತಾ ಇರುವಂಥದ್ದು. ಯಾಕೆಂದರೆ ನಿಜವಾದ ಪ್ರೀತಿ ಅಂದರೆ ಎರಡೂ ಕಡೆಯೂ ಪ್ರೀತಿ, ಗೌರವ, ನಂಬಿಕೆ ಅನ್ನುವಂಥದ್ದು ಇರಬೇಕಾಗುತ್ತೆ. ಹಾಗಾಗಿ ನೀವು ಈ ಒಂದು ಕಾರ್ಮಿಕ್ ಕನೆಕ್ಷನ್ಗಳನ್ನು ಏನು ಅನುಭವ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಈ ಒಂದು ಕಾರ್ಮಿಕ್ ಲೆಸನನ್ನು ಏನು ಲರ್ನ್ ಮಾಡ್ತಾ ಇದ್ದೀರಲ್ವ, ಇದರೆಲ್ಲದಿಂದ ಕೂಡ ಒಂದು ಮುಕ್ತಿಯನ್ನು ಪಡಿಬೇಕು. ಪದೇ ಪದೇ ನಿಮಗೆ ಕಾರ್ಮಿಕ್ ಲೆಸನ್ ಕಲಿಯೋವರೆಗೂ ಕೂಡ ಅದೇ ರೀತಿಯಾದ ಒಂದು ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಪ್ಯಾಟ್ರನ್ನ ನೀವು ಬ್ರೇಕ್ ಮಾಡಬೇಕು ಅನ್ನೋದಾದರೆ ಖಂಡಿತ ಆಕಾಶಿಕ್ ರೆಕಾರ್ಡ್ಸಿಂದ ಮಾತ್ರ ಸಾಧ್ಯ. ಯಾರೆಲ್ಲ ಒಂದು ಟ್ರಾಮಾನ ಅನುಭವಿಸ್ತಾ ಇದ್ದೀರಾ ಅವರು ಈ ಒಂದು ಬ್ರೇಸ್ಲೆಟನ್ನು ಕೂಡ ಉಪಯೋಗ ಮಾಡ್ಬೋದು. ನಿಮಗೆ ಒಂದು ಡೀಪ್ ಆಗಿರೋ ಒಂದು ಟ್ರೋಮಾ ಆಗಿದೆ, ನೋವಾಗಿದೆ ನಿಮ್ಮ ಮನಸ್ಸಿಗೆ, ಅದನ್ನು ಮರೆಯೋದಕ್ಕಾಗದೆ ನೀವು ಒದ್ದಾಡ್ತಿದ್ದೀರಾ ಅಂದರೆ ಖಂಡಿತ ಈ ಒಂದು ಬ್ರೇಸ್ಲೆಟ್ ಕೂಡ ನಿಮಗೆ ತುಂಬಾ ಉಪಯೋಗಕ್ಕೆ ಬರುವಂಥದ್ದು.
ಅದಷ್ಟೇ ಅಲ್ಲದೆ ಆಕರ್ಷಿಕ್ ರೆಕಾರ್ಡ್ಸಲ್ಲಿ ಕೂಡ ನಿಮಗೆ ಇದರಿಂದ ಒಂದು ಹೀಲಿಂಗ್ ಅನ್ನೋದು ಖಂಡಿತ ಸಿಗುತ್ತೆ. ಯಾರೆಲ್ಲ ಒಂದು ಪ್ರೀತಿನಲ್ಲಿ ತುಂಬ ಮೋಸ ಹೋಗಿದ್ದೀರಾ, ಹೋಗ್ತಾನೇ ಇದ್ದೀರಾ, ಮೋಸ ಆಗುವಂಥದ್ದು, ಪದೇ ಪದೇ ಬ್ರೇಕಪ್ ಆಗುವಂಥದ್ದು ನಿಮ್ಮ ಜೀವನದಲ್ಲಿ ನಡೀತಾನೇ ಇದೆ, ಖಂಡಿತ ಅವರು ಒಂದು ಸಲ ಆಕರ್ಷಿಕ್ ರೆಕಾರ್ಡ್ಸ್ನಲ್ಲಿ ರೀಡಿಂಗನ್ನು ನೋಡಿ ಏನು ಕಾರಣ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ರೆ ಈ ಒಂದು ಬ್ಲೂ ಕಲರ್ ಬ್ರೇಸ್ಲೆಟ್ ಏನು ಕಾಣ್ತಿದೆ, ಈ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಪದೇ ಪದೇ ಯೋಚನೆಗಳು, ತುಂಬ ಓವರ್ ಥಿಂಕಿಂಗ್ ಯಾರು ಇರ್ತೀರಾ ಅವರು ಈ ಒಂದು ಬ್ರೇಸ್ಲೆಟನ್ನು ಉಪಯೋಗ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡ್ ಹೇಳ್ತಾ ಇರುವಂಥದ್ದು ನಿಮ್ಮ ಸಂಬಂಧದ ಮಧ್ಯದಲ್ಲಿ ಧರ್ಮ, ಜಾತಿ ಮತ್ತು ಸಂಸ್ಕೃತಿ, ಆಚರಣೆ ಈ ರೀತಿಯಾಗಿರುವಂಥ ಒಂದು ವಿಷಯಗಳು ಬರ್ತಾ ಇದೆ ಅಂತ. ಅಂದರೆ ಕೆಲವರು ಜೀವನದಲ್ಲಿ ಕುಟುಂಬದ ಒಪ್ಪಿಗೆ ಸಿಗೋದಿಲ್ಲ, ಯಾಕೆಂದರೆ ಬೇರೆ ಬೇರೆ ಜಾತಿಯವರಾಗಿರ್ತಾರೆ, ಧರ್ಮದವರಾಗಿರ್ತಾರೆ, ಅಥವಾ ಇಬ್ಬರ ಒಂದು ಜೀವನನೇ ಬೇರೆ ಬೇರೆ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟವರು ಕೂಡ ಆಗಿರುವಂಥದ್ದು ಈ ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಅಂದರೆ ಈ ಕನೆಕ್ಷನ್ ಪ್ಯೂರ್ಲಿ ರೊಮ್ಯಾಂಟಿಕ್ ಮಾತ್ರ ಅಲ್ಲ, ಇದೊಂದು ಸ್ಪಿರಿಚುವಲ್ ಲೆಸನ್, ಕಾರ್ಮಿಕ್ ಬಾಂಡ್ ಕೂಡ ಆಗಿರೋ ಚಾನ್ಸಸ್ ಕಾಣಿಸ್ತಾ ಇದೆ. ಈ ಸಂಬಂಧದಲ್ಲಿ ಕೇವಲ ಹೃದಯ ಅಲ್ಲ, ಆತ್ಮದ ಪಾಠ ಕೂಡ ಇದೆ ಅನ್ನೋದು ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಕೆಲವೊಂದು ಸಲ ಇಬ್ಬರು ವ್ಯಕ್ತಿಗಳು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ಬೋದು, ಆದರೆ ಅವರ ಜೀವನದ ದಾರಿ, ನಂಬಿಕೆ, ಕುಟುಂಬದ ಎನರ್ಜಿ ಒಂದಾಗದೇ ಇರಬಹುದು. ಈ ರೀತಿ ಯಾರೆಲ್ಲ ಫೇಸ್ ಮಾಡ್ತಿದ್ದೀರಾ, ಬೇರೆ ಬೇರೆ ಜಾತಿ ಆಗಿರಬಹುದು ಅಥವಾ ಧರ್ಮಗಳಾಗಿರ್ಬೋದು, ಈ ರೀತಿ ಇದ್ದಾಗ ಮನೆಯವರ ಒಂದು ಒಪ್ಪಿಗೆ ಸಿಗೋದಿಲ್ಲ. ಒಪ್ಪಿಗೆ ಸಿಗಬೇಕು, ನಿಮ್ಮ ಪ್ರೀತಿ ಒಂದು ಸ್ಟ್ರಾಂಗ್ ಆಗಿ ಮುಂದೆ ಹೋಗಬೇಕು, ಒಂದು ಮದುವೆ ಮಟ್ಟದವರೆಗೂ ಹೋಗಬೇಕು, ಕೊನೆಯಲ್ಲಿ ನಿಮ್ಮ ಒಂದು ಲವ್ ಲೈಫ್ ಹ್ಯಾಪಿ ಎಂಡಿಂಗ್ ಆಗಬೇಕು ಅಂತ ಯಾರೆಲ್ಲ ಬಯಸ್ತಾ ಇದ್ದೀರಾ ಅವರು ಪ್ರತಿ ಗುರುವಾರ ಒಂದು ಹಳದಿ ದೀಪ ಹಚ್ಚಿ, ಅಂದರೆ ಯೆಲ್ಲೋ ಕಲರ್ ಕ್ಯಾಂಡಲ್ ಬರುತ್ತಲ್ಲ ಅದು ನಿಮ್ಮ ದೇವರ ಮುಂದೆ ಇಡಬೇಕು. ದೇವರ ಹತ್ರ ನೀವು ಬೇಡ್ಕೊಬೇಕಾಗಿರೋದು, ನನ್ನ ಜೀವನದಲ್ಲಿ ಸತ್ಯ ಮತ್ತು ಸರಿಯಾದ ದಾರಿಯನ್ನು ತೋರಿಸುವಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆದರೆ ನೀವು ಪ್ರೀತಿ ಮಾಡ್ತಿರುವಂಥ ವ್ಯಕ್ತಿ ಸ್ವಲ್ಪ ರಿಲೀಜಿಯಸ್ ಮೈಂಡ್ ಆಗಿರುವಂಥದ್ದು ತೋರಿಸ್ತಾ ಇರುವಂಥದ್ದು ಇಲ್ಲಿ ಕಾರ್ಡಿನ ಮೂಲಕ ನಮಗೆ ಗೊತ್ತಾಗ್ತಿರುವಂಥದ್ದು. ಹುಣ್ಣಿಮೆ ದಿನ ಒಂದು 10 ರಿಂದ 15 ನಿಮಿಷ ಮೌನವಾಗಿ ಕೂತ್ಕೊಂಡು ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಈ ಮನಸ್ಸಿಗೆ ಸಂಬಂಧಪಟ್ಟಂಥ ಯಾವೆಲ್ಲ ಒಂದು ತೊಂದರೆಗಳು ನೀವು ಅನುಭವಿಸ್ತಾ ಇದ್ದೀರಾ ಅದೆಲ್ಲ ಕೂಡ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಬೆಳದಿಂಗಳಲ್ಲಿ ಕೂತ್ಕೊಂಡು ನೀವು ಒಂದು ಮೆಡಿಟೇಷನ್ ಮಾಡೋದ್ರಿಂದ ಇನ್ನೂ ಕೂಡ ತುಂಬ ಒಳ್ಳೆಯದು. ಯಾರಿಗೆಲ್ಲ ಒಂದು ವೂಲ್ಫ್ ಮ್ಯಾಜಿಕ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೂಡ ನನ್ನ ಒಂದು ವಿಡಿಯೋಸನ್ನು ನೀವು ನೋಡೋದ್ರಿಂದ, ವೂಲ್ಫ್ ಮ್ಯಾಜಿಕನ್ನು ಮಾಡೋದ್ರಿಂದ ಯಾರಿಗೆಲ್ಲ ಒಂದು ಲವ್ ಲೈಫಲ್ಲಿ ಸಕ್ಸಸ್ ಸಿಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಖಂಡಿತ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಕೆರಿಯರಲ್ಲಾಗಿರ್ಬೋದು, ಎಜುಕೇಷನಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ನೀವು ಸಕ್ಸಸ್ ಸಿಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ನಮಗೆ ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ಒಂದು ಸಲನಾದರೂ ವೂಲ್ಫ್ ಮ್ಯಾಜಿಕ್ ದೀಕ್ಷೆಯನ್ನು ತಗೊಳ್ಳಿ, ಆ ಒಂದು ರಿಚುವಲನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿಂದ ನೀವು ಒದ್ದಾಡ್ತಿದ್ರೆ ಆ ಒಂದು ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಪರಿಹಾರ ಆಗಿ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ, ಡೆವಲಪ್ಮೆಂಟನ್ನು ಕಾಣಬೇಕು, ಏಳಿಗೆಯನ್ನು ಕಾಣಬೇಕು ಅಂತ ಯಾರು ಅಂದ್ಕೊಳ್ತಾ ಇದ್ದೀರಾ ಅವರು ಖಂಡಿತ ಕ್ರಿಸ್ಟಲ್ಗಳ ಸಹಾಯವನ್ನು ಕೂಡ ಪಡ್ಕೋಬೋದು. ಅದರಿಂದ ನಿಮ್ಮ ಸಮಸ್ಯೆಗಳು ಕೂಡ ಕಡಿಮೆ ಆಗಿ ನಿಮ್ಮ ಜೀವನದಲ್ಲಿ ಒಂದು ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ. ಬಹಳಷ್ಟು ಜನಕ್ಕೆ ತುಂಬ ದೃಷ್ಟಿ ದೋಷಗಳಾಗ್ತಿರುತ್ತೆ, ಇನ್ನೂ ಬಹಳಷ್ಟು ನೆಗೆಟಿವ್ ಎನರ್ಜಿಗಳಿಂದ ಅವರು ಕಷ್ಟವನ್ನು ಪಡ್ತಿರ್ತಾರೆ. ಯಾರೆಲ್ಲ ಈ ರೀತಿ ಒಂದು ಕಷ್ಟವನ್ನು ಪಡ್ತಿದ್ದೀರಾ ಅವರು ಖಂಡಿತ ಬ್ರೇಸ್ಲೆಟ್, ಅಂದರೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಸಹಾಯದಿಂದ ನಿಮಗೆ ಖಂಡಿತ ಈ ಒಂದು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡ್ಕೋಬೋದಾಗಿರುತ್ತೆ. ಸ್ಕ್ರೀನಲ್ಲಿ ಕಾಣ್ತಾ ಇರೋ ಒಂದು ಬ್ರೇಸ್ಲೆಟ್ ಏನಿದೆ ಇದು ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ದೇಹದಲ್ಲಿರೋ 7 ಚಕ್ರಗಳು ಸರಿಯಾಗಿ ಕೆಲಸ ಮಾಡೋ ರೀತಿ, ಅಷ್ಟೇ ಅಲ್ಲದೆ ನಿಮಗೆ ಒಂದು ಪ್ರೊಟೆಕ್ಷನನ್ನು, ಇದು ಕಂಪ್ಲೀಟ್ ಪ್ರೊಟೆಕ್ಷನನ್ನು ಕೊಡೋದಲ್ಲದೆ ನಿಮ್ಮ ಜೀವನದಲ್ಲಿ ಎಲ್ಲದೂ ಕೂಡ ಅಭಿವೃದ್ಧಿ ಆಗೋ ರೀತಿ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಚಿಲ್ಡ್ರನ್ ಕಾರ್ಡ್ ಬಂದಿದೆ. ಅಂದರೆ ಈ ಒಂದು ಕನೆಕ್ಷನ್ ತುಂಬ ಇನ್ನೋಸೆಂಟ್, ಪ್ಯೂರ್ ಮತ್ತು ಚೈಲ್ಡ್ ಲೈಕ್ ಎನರ್ಜಿ ಅನ್ನೋದನ್ನು ಸೂಚನೆ ಮಾಡ್ತಾ ಇರುವಂಥದ್ದು. ಅಂದರೆ ನೀವು ಯಾರನ್ನು ಪ್ರೀತಿ ಮಾಡ್ತಿದ್ರಲ್ವ, ತುಂಬ ಒಂದು ಕೇರ್ ಮಾಡುವಂಥ, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ತೋರಿಸುವಂಥ ವ್ಯಕ್ತಿ ಇವರಾಗಿರಬಹುದು. ಆದರೆ ಮೆಚ್ಯೂರಿಟಿ ಅನ್ನೋದು ತುಂಬ ಕಡಿಮೆ ಕಾಣಿಸ್ತಾ ಇದೆ.
ಕೆಲವರಿಗೆ ಈ ಕಾರ್ಡ್ ನೇರವಾಗಿ ಚಿಲ್ಡ್ರನ್ ಫ್ಯಾಕ್ಟರ್ ಅನ್ನೋದನ್ನು ಕೂಡ ಸೂಚಿಸುತ್ತೆ. ಅಂದರೆ ಮಕ್ಕಳ ಜವಾಬ್ದಾರಿ, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಒಂದು ಫ್ಯೂಚರ್ ಮ್ಯಾರೇಜ್, ಚಿಲ್ಡ್ರನ್ ಬಗ್ಗೆ ಯೋಚನೆಗಳು ಈ ಸಂಬಂಧದ ಮೇಲೆ ಪರಿಣಾಮ ಬೀರ್ತಾ ಇರಬಹುದು. ಇನ್ನೊಂದು ಡೀಪ್ ಮೀನಿಂಗ್ ಏನಂದರೆ, ಈ ಸಂಬಂಧ ನಿಮ್ಮ ಇನ್ನರ್ ಚೈಲ್ಡನ್ನು ಟ್ರಿಗರ್ ಮಾಡ್ತಾ ಇರುವಂಥದ್ದು. ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಭಯನ ಜಾಸ್ತಿ ಮಾಡ್ತಾ ಇರುವಂಥದ್ದು. ಯಾಕೆ ಅಂದರೆ ಪ್ಯೂರ್ ಲವ್ ಬೇಕು ಅನ್ನೋ ಒಂದು ಆಸೆ ತೋರಿಸ್ತಾ ಇರುವಂಥದ್ದು. ಈ ಒಂದು ವ್ಯಕ್ತಿಯ ನಿಜ ಸ್ವರೂಪ ಕೆಲವೊಂದು ಸಲ ಚೈಲ್ಡಿಶ್ ಆಗಿರ್ಬೋದು. ಅವರು ಸೀರಿಯಸ್ ಕಮಿಟ್ಮೆಂಟ್ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ತುಂಬ ಒಂದು ಇಮ್ಮೆಚ್ಯೂರ್ ಪರ್ಸನ್ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಇವರ ಈ ಒಂದು ಬಿಹೇವಿಯರ್ ಚೇಂಜ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ಪ್ರತಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಪಿಂಕ್ ಕ್ಯಾಂಡಲನ್ನು ಹಚ್ಕೊಳ್ಳಿ. ಅದರ ಮುಂದೆ ಹೇಳಬೇಕಾಗುತ್ತೆ, ಇನ್ನರ್ ಚೈಲ್ಡ್ ಹೀಲಿಂಗ್ ಪ್ರಾರ್ಥನೆ ಅನ್ನೋದು ಬರುತ್ತೆ. ಅಂದರೆ, ನಾನು ಪ್ಯೂರ್ ಮತ್ತು ಹೆಲ್ತಿ ಲವ್ಗೆ ಅರ್ಹ ವ್ಯಕ್ತಿ, ನನ್ನ ಹೃದಯ ಸುರಕ್ಷಿತವಾಗಿದೆ ಅಂತ 21 ಸಲ ಹೇಳ್ಕೋಬೇಕಾಗುತ್ತೆ. ಸಾಧ್ಯ ಆದರೆ ಚಂದ್ರನ ಬೆಳಕಲ್ಲಿ ಒಂದು 5 ನಿಮಿಷ ಡೀಪ್ ಬ್ರೀತಿಂಗ್ ಕೂಡ ಮಾಡ್ಬೋದು. ಇದರಿಂದ ನಿಮ್ಮ ಎಮೋಷ್ನಲ್ ಕನ್ಫ್ಯೂಷನ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ಪ್ರೀತಿ ಅಂದರೆ ಕೇವಲ ಅಟ್ಯಾಚ್ಮೆಂಟ್ ಅಲ್ಲ, ಅದೊಂದು ಎಮೋಷ್ನಲ್ ಮೆಚುರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರಬೇಕು ಅನ್ನೋದು ಈ ಒಂದು ಕಾರ್ಡಿನ ನಾವು ಕಲಿಬೇಕಾಗಿರುವಂಥದ್ದು. ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಮಾಡಬೇಕು, ಯಾವ ರೀತಿಯ ಒಂದು ಸ್ಪಿರಿಚುವಲ್ ಟಾಪಿಕ್ಸ್ನ ನೋಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಅದನ್ನು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ತಿಳಿಸಿ. ಯಾಕೆಂದರೆ ಕಮೆಂಟ್ ಬಾಕ್ಸ್ನಲ್ಲಿರುವಂಥ ಮೆಸೇಜ್ಗಳನ್ನು ನಾನು ಕೆಲವೊಂದು ಸಲ ನೋಡದೆ ಹೋಗಬಹುದು. ಮತ್ತು ನಿಮಗಾಗಿ ವಿಶೇಷವಾಗಿ ಕೆಲವೊಂದು ಸ್ಪಿರಿಚುವಲ್ ಪರಿಹಾರಗಳು, ಮಂತ್ರಗಳು, ರಿಚುವಲ್ಸ್, ಎನರ್ಜಿ ಕ್ಲೀನಿಂಗ್ ಮೆಥಡ್ಸ್, ಆಧ್ಯಾತ್ಮಿಕ ಮಾಹಿತಿಗಳನ್ನು ನಾನು ವಾಟ್ಸಪ್ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ವಾಟ್ಸಪ್ ಚಾನಲ್ ಲಿಂಕ್ ಬಯೋದಲ್ಲಿ ಇರುತ್ತೆ, ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಯಾರಿಗೆ ಈ ರೀತಿ ಆಧ್ಯಾತ್ಮಿಕ ಮಾಹಿತಿ ಪಡಿಬೇಕು, ಸೇವೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು, ಅಥವಾ ಅದರ ವಿವರಗಳು, ಬೆಲೆ ಇದೆಲ್ಲವುದನ್ನು ಕೂಡ ತಿಳ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ. ಯಾರಿಗಾದರೂ ಲಿಂಕ್ ಸಿಗದೇ ಇದ್ದರೆ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಮಾಡಬಹುದು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.